ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಪದೇ ಪದೇ ಅಪಘಾತಕ್ಕೆ ಗುರಿಯಾಗಿ ನೋವನ್ನು ಅನುಭವಿಸ್ತಾ ಇದ್ದೀರಾ? ಸಿಂಧೂರದ ಈ ಸರಳ ಉಪಾಯವನ್ನ ನೀವು ಮಾಡಲೇಬೇಕು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನೀವು ಗಮನಿಸಿದ್ದೀರಾ, ನೀವು ನಿಮ್ಮ ಪಾಡಿಗೆ ರಸ್ತೆಲಿ ಹೋಗ್ತಾ ಇರ್ತೀರಾ, ಆಗ ಬೈಕ್ ಇಲ್ಲ ಕಾರು ನಿಮ್ಮನ್ನ ಗುದ್ದು ಬಿಡುತ್ತೆ. ಇನ್ನೂ ಕೆಲವು ಬಾರಿ ರೋಡ್ನಲ್ಲಿ ಸಿಗ್ನಲ್ ಅಲ್ಲಿದ್ದಾಗ ನಿಮ್ಮ ಬೈಕನ್ನ ಸೈಡಲ್ಲಿ ಹಾಕಿ ನಿಂತಿರ್ತೀರಾ, ಆಗ್ಲೂ ಹಿಂದೆಯಿಂದ ಇನ್ನೊಂದು ಗಾಡಿ ಬಂದು ಗುದ್ದುತ್ತೆ. ಅದೃಷ್ಟ ಚೆನ್ನಾಗಿದ್ರೆ ನಿಮ್ಮ ವಾಹನಕ್ಕೆ ಚಿಕ್ಕ ಪುಟ್ಟ ಡ್ಯಾಮೇಜ್ ಆಗಿರುತ್ತೆ. ಅದೇ ಅದೃಷ್ಟ ಕೈ ಕೊಟ್ರೆ ನೀವು ಕೈಕಾಲು ಮುರ್ಕೊಂಡು ಆಸ್ಪತ್ರೆಗೆ ಸೇರ್ಬೇಕಾಗತ್ತೆ. ಕೆಲವೊಮ್ಮೆ ಜೀವನಕ್ಕೇನೆ ಕುತ್ತು ಬರೋ ಸಾಧ್ಯತೆಗಳಿರುತ್ತವೆ. ಇಂಥ ಭಯಾನಕ ಘಟನೆಗಳಿಗೆ ನೀವೇನೇ ಯಾಕೆ ಪದೇ ಪದೇ ಗುರಿಯಾಗ್ತಾ ಇದ್ದೀರಾ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಷ್ಟೇ ಅಲ್ಲ, ಎಷ್ಟೇ ಜಾಗರೂಕರಾಗಿ ವಾಹನ ಓಡಿಸಿದ್ರು, ಎಲ್ಲ ಟ್ರಾಫಿಕ್ ರೂಲ್ಸ್ನ ಪಾಲನೆ ಮಾಡಿದ್ರು, ನೀವೇನೇ ಯಾಕೆ ಅಪಘಾತಗಳಿಗೆ ಗುರಿಯಾಗ್ತಾ ಇದ್ದೀರಾ? ಈ ಪ್ರಶ್ನೆ ಯಾವತ್ತೂ ನಿಮ್ಮನ್ನ ಕಾಡೇ ಇಲ್ವಾ? ಅಸಲಿಗೆ ಇದೆಲ್ಲ ನಿಮ್ಮ ರಾಶಿಯಲ್ಲಿರುವ ಗ್ರಹಗಳ ಆಟ. ಈ ಗ್ರಹಗಳ ಹುಚ್ಚಾಟಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ನೀವು ಸಿಂಧೂರದ ಈ ಉಪಾಯವನ್ನ ಮಾಡಲೇಬೇಕು. ಒಂದೇ ಒಂದು ಚಿಟಿಕೆ ಸಿಂಧೂರ ಇದ್ರೆ ಸಾಕು, ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಅದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಹಣದ ಸಮಸ್ಯೆ ಆಗಿರಬಹುದು, ಅಥವಾ ನೀವು ಮಾಡ್ತಾ ಇರುವಂತಹ ಉದ್ಯೋಗ ಅಥವಾ ವ್ಯಾಪಾರದ ಚಿಂತೆಯಾಗಿರಬಹುದು. ಅದೆಲ್ಲದಕ್ಕೂ ರಾಮಬಾಣವಾಗಿದೆ ಈ ಸಿಂಧೂರದ ಪುಡಿ. ಹಾಗಾದ್ರೆ ಯಾವ್ಯಾವ ಸಮಸ್ಯೆಗೆ ಯಾವ ರೀತಿಯಾದ ಉಪಾಯವನ್ನ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ, ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಸರಳ ಅಷ್ಟೇ ಅದ್ಭುತವಾದ ಪರಿಹಾರವಿದೆ. ಸಿಂಧೂರಂ ಸೌಭಾಗ್ಯವರ್ಧನಂ, ಅರ್ಥಾತ್ ಸಿಂಧೂರ ಜೀವನದಲ್ಲಿ ಸೌಭಾಗ್ಯ ಹೆಚ್ಚು ಹೆಚ್ಚು ಒಲಿದು ಬರುವಂತೆ ಮಾಡುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಕಾರಣಕ್ಕೆ ಸಿಂಧೂರಕ್ಕೆ ವಿಶೇಷ ಮಹತ್ವವನ್ನ ಕೊಡಲಾಗಿದೆ. ಮೊದಲೆಲ್ಲ ಮದುವೆಯಾದ ಹೆಣ್ಣು ಮಕ್ಕಳು ಕಾಸಗಲದ ಸಿಂಧೂರ ಹಾಗೂ ಬೈತಲೆಯಲ್ಲಿ ಸಿಂಧೂರವನ್ನ ಹಚ್ಕೊಳ್ಳೋರು. ಇದು ಮುತ್ತೈದೆಯ ಪ್ರತೀಕ, ಜೊತೆಗೆ ಉತ್ತಮ ಆರೋಗ್ಯದ ದೃಷ್ಟಿಯಿಂದಲೂ ಹಚ್ಕೊಳ್ಳೋರು. ಆದ್ರೆ ಕಾಲ ಬದಲಾದ ಹಾಗೆ ಹೆಣ್ಣು ಮಕ್ಕಳು ಸಿಂಧೂರವನ್ನ ಬಳಸೋದೇ ಅಪರೂಪ. ಫ್ಯಾಷನ್ ಹೆಸರಲ್ಲಿ ಸಿಂಧೂರ ಮರೀಚಿಕೆ ಆಗೋಗಿದೆ. ತುಂಬಾ ಜನರಿಗೆ ಈ ಸಿಂಧೂರ ಮತ್ತು ಕುಂಕುಮದ ಬಗ್ಗೆ ಕೊಂಚ ಗೊಂದಲ ಇದೆ. ಈ ಸಿಂಧೂರ ಮತ್ತು ಕುಂಕುಮ ಎರಡು ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಅಂತ. ಅಸಲಿಗೆ ಇವೆರಡು ಬೇರೆ ಬೇರೆ, ತಯಾರಿಸುವ ವಿಧಾನ ಕೂಡ ಕೊಂಚ ಬೇರೆ ಬೇರೆಯಾಗಿರುತ್ತೆ. ಆದ್ರೆ ಸಿಂಧೂರ ಮತ್ತು ಕುಂಕುಮ ಇವೆರಡನ್ನು ಕೂಡ ಮುತ್ತೈದೆಯರು ಬಳಸ್ತಾರೆ. ಆದ್ರೆ ದೇವರಿಗೆ ತಿಲಕದ ರೂಪದಲ್ಲಿ ಹಚ್ಚುವಾಗ ಹಾಗೂ ಪೂಜಾ ಕಾರ್ಯಕ್ಕೆ ಬಳಸುವಾಗ ಸಿಂಧೂರವನ್ನ ಬಳಸದೆ ಕುಂಕುಮವನ್ನ ಬಳಸ್ತಾರೆ. ಆದ್ರೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಕ್ ಹೊರಟಿರುವಂತಹ ಉಪಾಯದಲ್ಲಿ ವಿಶೇಷವಾಗಿ ನೀವು ಹಾಗೂ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಪದೇ ಪದೇ ಅಪಘಾತಗಳನ್ನ ಎದುರಿಸ್ತಾ ಇದ್ದಲ್ಲಿ ಸಿಂಧೂರವನ್ನ ಬಳಸಿ, ಇಲ್ಲ ಕುಂಕುಮವನ್ನಾದ್ರೂ ಬಳಸಬಹುದು. ಒಂದೇ ಒಂದು ಚಿಟಿಕೆ ಸಿಂಧೂರ ಇಲ್ಲ ಕುಂಕುಮದಲ್ಲಿ ಇರೋ ಶಕ್ತಿ ಅಷ್ಟಿಷ್ಟಲ್ಲ. ಇದರಿಂದ ಮನೆಯ ಮೂಲೆ ಮೂಲೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಓಡಿಸುವಷ್ಟು ಶಕ್ತಿಯನ್ನ ಹೊಂದಿದೆ. ಈಗ ಇದನ್ನೇ ತಗೊಂಡು ಈ ಅದ್ಭುತ ಉಪಾಯವನ್ನ ಮಾಡಿ. ಸಮಾಜದಲ್ಲಿ ನಿಮಗೆ ವಿಶೇಷ ಸ್ಥಾನಮಾನ ಸಿಗೋದಕ್ಕೆ ಆರಂಭವಾಗುತ್ತೆ. ಜನ ನಿಮ್ಮನ್ನ ಕರೆದು ಸನ್ಮಾನ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಅಲ್ಲಿ ನಿಮಗೆ ವಿಶೇಷ ಆತಿಥ್ಯವನ್ನ ಮೀಸಲಿಡ್ತಾರೆ. ಹಾಗಾದ್ರೆ ಆ ಉಪಾಯ ಏನು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ಉಪಾಯವನ್ನ ಬುಧವಾರದ ದಿನದಂದು ಮಾಡಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ಈಗ ಒಂದು ವೀಳ್ಯದೆಲೆಯನ್ನ ತಗೊಳ್ಳಿ, ಅದರಲ್ಲಿ 2 ಚಿಟಿಕೆಯಷ್ಟು ಸ್ಫಟಿಕವನ್ನ ಹಾಕಿ. ಈ ಸ್ಫಟಿಕ ಮಾರುಕಟ್ಟೆಯಲ್ಲಿರೋ ಗ್ರಂಥಿ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ. ಈಗ ಆ ಸ್ಫಟಿಕದ ಮೇಲೆ 1 ಚಿಟಿಕೆಯಷ್ಟು ಸಿಂಧೂರವನ್ನ ಹಾಕಿ. ಆ ನಂತರ ತಿನ್ನುವ ಪಾನ್ ಬೀಡದಂತೆ ಕಟ್ಕೊಳ್ಬೇಕು. ಈಗ ಅದನ್ನ ತಗೊಂಡು ಯಾವುದಾದ್ರೂ ದೇವಸ್ಥಾನದ ಬಳಿ ಇರುವಂತಹ ಅರಳಿ ಮರದ ಕೆಳಗಡೆ ಇಟ್ಟು ಕಲ್ಲಿಂದ ಮುಚ್ಚಿಡಬೇಕು. ಈ ಕಾರ್ಯವನ್ನ ಮಾಡಿ ಮತ್ತೆ ಹಿಂತಿರುಗಿ ಬರುವಾಗ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರದು.
ಹಾಗೇನಾದ್ರೂ ಮಾಡಿದ್ದೇ ಆದಲ್ಲಿ ನೀವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗೋಗ್ಬಿಡುತ್ತೆ. ಇನ್ನು ನಾವು ಮೊದಲೇ ಹೇಳಿದ ಹಾಗೆ ಈ ಸಿಂಧೂರ ಇಲ್ಲ ಕುಂಕುಮಕ್ಕೆ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯನ್ನ ಮನೆಯಿಂದ ಹೊರಗಡೆ ಕಳಿಸೋ ಶಕ್ತಿ ಇದೆ ಅಂತ. ಅದಕ್ಕೆ ಈ ಉಪಾಯ ಮಾಡಿ. ಮನೆಯ ಪ್ರವೇಶ ದ್ವಾರದ ಮೇಲೆ ಎಣ್ಣೆ ಮತ್ತು ಸಿಂಧೂರವನ್ನ ಮಿಶ್ರಣ ಮಾಡಿ ಓಂ ಅಂತ ಬರೀರಿ, ಇಲ್ಲ ಸ್ವಸ್ತಿಕ ಚಿತ್ರವನ್ನ ಬಿಡಿಸಿದ್ರೆ ಸಾಕು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ತನ್ನಿಂದ ತಾನೇ ಹೊರಗಡೆ ಹೋಗಿ ಧನಾತ್ಮಕ ಶಕ್ತಿ ಆವರಿಸ್ಕೊಳ್ತಾ ಹೋಗುತ್ತೆ. ಈ ಉಪಾಯದ ಜೊತೆಗೆ ನೀವು ದುಡ್ಡಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಸರಳವಾದ ಉಪಾಯವನ್ನ ಮಾಡಿ. ಮೊದಲಿಗೆ 2 ಕಣ್ಣು ಇರುವ ತೆಂಗಿನಕಾಯಿಯನ್ನ ತಗೊಳ್ಳಿ. ಇದರ ನೆತ್ತಿಯ ಭಾಗಕ್ಕೆ ಸಿಂಧೂರವನ್ನ ಹಚ್ಚಿ ಆ ನಂತರ ಕೆಂಪು ಬಟ್ಟೆಯಿಂದ ಕಟ್ಟಿ, ನಂತರ ಮಹಾಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ. ಆ ನಂತರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿದ ನಂತರ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವ ತೆಂಗಿನಕಾಯಿಯನ್ನ ನಿಮ್ಮ ಮನೆಯಲ್ಲಿ ಹಣ ಇಡುವ ಜಾಗದಲ್ಲಿ ಭದ್ರವಾಗಿ ಇಟ್ಟುಬಿಟ್ರೆ ಸಾಕು. ಹಾಗೇನೆ ಲಕ್ಷ್ಮಿಯ ಕೃಪಾ ಕಟಾಕ್ಷೆ ಸದಾ ನಿಮ್ಮ ಮೇಲಿರಬೇಕು ಅಂತಂದ್ರೆ ಈ ಉಪಾಯವನ್ನ ಮಾಡಿ. ಧನ ಅಷ್ಟೇ ಅಲ್ಲ, ಅಷ್ಟೈಶ್ವರ್ಯವೂ ಕೂಡ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಾಡ್ತಾ ಇರುತ್ತೆ. ಇದನ್ನ ನೀವು ಗುರುವಾರದಂದು ಮಾಡಬೇಕು. ಮೊದಲಿಗೆ ಅಂಗೈ ಅಗಲದ ಹಳದಿ ಬಣ್ಣದ ಬಟ್ಟೆಯನ್ನ ತಗೊಳ್ಳಿ. ಅದರ ಮೇಲೆ ಉಂಗುರದ ಬೆರಳಿನಿಂದ ಸಿಂಧೂರ ಮತ್ತು ಕೇಸರ ಹೂವಿನ ಎಲೆಗಳನ್ನ ಮಿಶ್ರಣ ಮಾಡಿ. ಆ ನಂತರ ಆ ಬಟ್ಟೆಯ ಮೇಲೆ ಅದೇ ಬೆರಳಿನಿಂದ 63 ಸಂಖ್ಯೆಯನ್ನ ಬರೆದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿದ್ರೆ ಸಾಕು. ಇನ್ನು ಈ ವಿಡಿಯೋದಲ್ಲಿ ಹೇಳಬೇಕಾಗಿರೋ ಮುಖ್ಯ ಅಷ್ಟೇ ವಿಶೇಷವಾದ ಉಪಾಯ. ನೀವು ಪದೇ ಪದೇ ಅಪಘಾತವನ್ನ ಎದುರಿಸ್ತಾ ಇದ್ದು ಕೂದಲೆಳೆಯಲ್ಲಿ ಪ್ರಾಣಾಪಾಯದಿಂದ ಬಚಾವಾಗ್ತಾ ಇದ್ರೆ ತಪ್ಪದೆ ಈ ಉಪಾಯವನ್ನ ಮಾಡಲೇಬೇಕು. ನೀವಾಗ್ಲಿ ಇಲ್ಲ ನಿಮ್ಮ ಮನೆಯವರಾಗ್ಲಿ ಈ ರೀತಿಯ ಭಯಾನಕ ಘಟನೆಗಳನ್ನ ಎದುರಿಸ್ತಾ ಇದ್ರೆ ಅದಕ್ಕೆ ಕಾರಣ ನಿಮ್ಮ ಕುಂಡಲಿಯಲ್ಲಿರುವ ದೋಷ. ಈ ದೋಷದಿಂದ ಮುಕ್ತರಾಗಬೇಕು ಅಂತಂದ್ರೆ ಮಂಗಳವಾರದಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲಿಸವನ್ನ ಪಠಿಸಿ. ಜೊತೆಗೆ ತಪ್ಪದೆ ಸಿಂಧೂರವನ್ನ ದಾನ ಮಾಡಿ. ಇದಿಷ್ಟು ಮಾಡಿ. ಇದನ್ನ ಮಾಡೋದ್ರಿಂದ ನೀವಷ್ಟೇ ಅಲ್ಲ, ನಿಮ್ಮ ಕುಟುಂಬದಲ್ಲಿರೋ ಪ್ರತಿ ಸದಸ್ಯರ ಮೇಲಿರುವ ಕಂಟಕ ದೂರವಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಅಪಘಾತಕ್ಕೆ ಗುರಿಯಾಗಿ ನೋವನ್ನ ಅನುಭವಿಸ್ತಾ ಇದ್ದೀರಾ? ಸಿಂಧೂರದ ಈ ಸರಳ ಉಪಾಯವನ್ನ ನೀವು ಮಾಡಲೇಬೇಕು ಅನ್ನೋ ಮಾಹಿತಿಯನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಹಾಗೇನೇ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.